ನಮಸ್ಕಾರ ವೀಕ್ಷಕರೇ, ಅನಸೂಯ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ವೆಜಿಟೇಬಲ್ ಕಾರ್ನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ವೆಜಿಟೇಬಲ್ ಕಾರ್ನ್ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು, ಬಟಾಣಿ, ಕಾರ್ನ್, ಗಸಗಸೆ, ನಿಂಬೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಎಣ್ಣೆ ಮತ್ತು ಉಪ್ಪು, ತರಕಾರಿ, ಬೀನ್ಸ್, ಕ್ಯಾಪ್ಸಿಕಮ್, ನೌಕೋಲ್, ಕ್ಯಾರೆಟ್, ಈರುಳ್ಳಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಮಸಾಲೆ ಪದಾರ್ಥಗಳು: ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇವಾಗ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಮಿಕ್ಸರ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೈಡಲ್ಲಿ. ಈಗ ಒಂದು ಕುಕ್ಕರಲ್ಲಿ ತುಪ್ಪ ಹಾಕಿಬಿಟ್ಟು ಗೋಡಂಬಿನೆಲ್ಲ ಹುರಿದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಗೋಡಂಬಿ ನೀರಲ್ಲಿ ನೆಂದರೆ ಅದು ಮೆತ್ತಗಾಗ್ಬಿಡುತ್ತೆ. ಗೋಡಂಬಿ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ಮೇಲೆ ಇವಾಗ ಎಲ್ಲ ಸ್ಪೈಸಸ್ನು ಕುಕ್ಕರಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದರದ್ದೆಲ್ಲ ಘಮ ಬಿಡೋ ತನಕ ಸ್ವಲ್ಪ ಇದಾಗಲಿ. ಅದಾಗಿದ್ಮೇಲೆ ನೆಕ್ಸ್ಟು ಇವಾಗ ಈರುಳ್ಳಿ ಹಾಕ್ಕೊಳ್ಳಿ, ಎಲ್ಲ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಅದರದ್ದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ಇವಾಗ ಈರುಳ್ಳಿನೆಲ್ಲ ಹಾಕ್ಕೊಂಡು ಅದರದ್ದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾಗಿದ್ದ ನಂತರ ಗಸಗಸೆಯನ್ನು ಹಾಕ್ಕೊಳ್ಳಿ. ಗಸಗಸೆ ತಂಪಾಗಿರುತ್ತೆ, ಸೊ ಅದು ಒಳ್ಳೆಯದು ಆರೋಗ್ಯಕ್ಕೆ, ಅದನ್ನು ಹಾಕ್ಕೊಳ್ಳಿ. ಇವಾಗ ಬಟಾಣಿ ಹಾಕ್ಕೊಳ್ಳಿ. ಬಟಾಣಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಬೆಂದರೆ ಚೆನ್ನಾಗಿ ಆಗುತ್ತೆ, ಗಟ್ಟಿಗಿರಲ್ಲ. ಇವಾಗ ಕಾರ್ನ್ ಹಾಕ್ಕೊಳ್ಳಿ. ಕಾರ್ನ್ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಇದೆಲ್ಲ ಆಗಿದ್ಮೇಲೆ ಇವಾಗ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲಿ ಎಣ್ಣೆಯಲ್ಲಿ, ಅಂದರೆ ಚೆನ್ನಾಗಿರುತ್ತೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೊಳ್ಳಿ. ಎಲ್ಲ ತರಕಾರಿಗಳು ಆಯಿತು. ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರದ್ದು ಹಸಿ ಘಮ ಎಲ್ಲ ಹೋಗೋ ತನಕ ಮಿಕ್ಸ್ ಮಾಡಿ. ಇವಾಗ ನಾನು 2.5 ಕಪ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೀರು ಹಾಕೋಕ್ಕಿಂತ ಮುಂಚೆನೇ ಹಾಕ್ಕೊಬೇಕು, ಅಂದರೆ ಉದ್ರಾಗಿ ಚೆನ್ನಾಗಾಗುತ್ತೆ. ಎಣ್ಣೆ ಎಲ್ಲ ಹತ್ಕೊಂಡಿರುತ್ತಲ್ಲ ಅದಕ್ಕೆ. ಸೊ ಉದ್ರಾಗಿ ಚೆನ್ನಾಗಾಗುತ್ತೆ. ನೀರು ಹಾಕಿದ್ಮೇಲೆ ಹಾಕಿದ್ರೆ ಮೆತ್ತಗಾಗಿಬಿಡುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು 2.5 ಕಪ್ ಅಕ್ಕಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ 2.5 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2.5 ಕಪ್ ಅಕ್ಕಿಗೆ ನಾನಿಲ್ಲಿ 5.5 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅರ್ಧ ಬಟ್ಲು ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೆ, ಅದಕ್ಕೆ 5.5 ಬಟ್ಲು ನೀರು ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿಡಿ. 2 ವಿಸಿಲ್ ಆಗೋ ತನಕ ವೆಯ್ಟ್ ಮಾಡಿ. 2 ವಿಸಿಲ್ ಆದಮೇಲೆ ತಣ್ಣಗಾಗಕ್ಕೆ ಬಿಡಿ. ಇವಾಗ ತಣ್ಣಗಾಗಿದೆ, ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಮಾಡಿದ್ಮೇಲೆ ತರಕಾರಿ ಎಲ್ಲ ಒಂದೇ ಕಡೆ ಬಂದು ಕುತ್ಕೊಂಡಿರುತ್ತೆ. ಸೊ ಅದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಅದರದ್ದು ರಸ ಹಾಕ್ಕೊತಾ ಇದ್ದೀನಿ, ಅಂದರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಮತ್ತು ಆವಾಗಲೇ ಗೋಡಂಬಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಬರೋ ಥರ ಎಲ್ಲ ಕಡೆ ಹರಡುತ್ತೆ. ಇವಾಗ ವೆಜಿಟೇಬಲ್ ಕಾರ್ನ್ ಪಲಾವ್ ರೆಡಿ ಆಗಿದೆ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ.